ಪ್ರಜ್ವಲ್ ರೇವಣ್ಣನ ಲೈಂಗಿಕ ಕಿರುಕುಳದ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿದ್ರೂ ದೇವೇಗೌಡರ ಕುಟುಂಬ ಆತನನ್ನೇ ಬೆಂಬಲಿಸಿದ್ದು ಏಕೆ? ಪ್ರಜ್ವಲ್ ರೇವಣ್ಣ ನೂರಾರು ಹೆಣ್ಣು ಮಕ್ಕಳಿಗೆ ಲೈಂಗಿಕ ಕಿರುಕುಳ ನೀಡಿರುವ, ತನ್ನ ತಾಯಿ ವಯಸ್ಸಿನವರನ್ನು ಬಲವಂತವಾಗಿ ಅತ್ಯಾಚಾರ ಮಾಡಿರುವ ವಿಡಿಯೋಗಳು ಹೊರಬಿದ್ದಿವೆ. ರಾಜ್ಯ ಸರ್ಕಾರ SIT ತನಿಖೆಗೆ ಆದೇಶಿಸಿದ ಬೆನ್ನಲ್ಲೇ ಆತ ಜರ್ಮನಿಗೆ ಪಲಾಯನ ಮಾಡಿದ್ದಾನೆ. ರೇವಣ್ಣನವರ ಮೇಲೂ FIR ದಾಖಲಾಗಿದೆ. ಆದರೆ ಪ್ರಜ್ವಲ್ನ ಕರ್ಮಕಾಂಡಗಳು ಗೊತ್ತಿದ್ರೂ ದೇವೇಗೌಡರ ಕುಟುಂಬ ಆತನನ್ನೇ ಬೆಂಬಲಿಸಿದ್ದು ಏಕೆ ಎಂಬುದು ಚರ್ಚೆಯ ವಿಷಯವಾಗಿದೆ. ಪ್ರಜ್ವಲ್ ರೇವಣ್ಣ ತನ್ನ ಸಂಸದನ ಅಧಿಕಾರ, ತನ್ನ ಕುಟುಂಬದ ಅಧಿಕಾರ ಮತ್ತು ಜಾತಿ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಹಿಂಸಾತ್ಮಕವಾಗಿ ಲೈಂಗಿಕ ದೌರ್ಜನ್ಯವೆಸಗಿ ಅದನ್ನ ತನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಂಡಿದ್ದಾನೆ. ಆ ಮೂಲಕ ಸಂತ್ರಸ್ತರನ್ನ ಬ್ಲಾಕ್ ಮೇಲ್ ಮಾಡಿ ಪದೇ ಪದೇ ದೌರ್ಜನ್ಯವೆಸಗಿದ್ದಾನೆ. ಆತನಿಗೂ ಮತ್ತು ಆತನ ಕಾರ್ ಡ್ರೈವರ್ ಆಗಿದ್ದ ಸ್ನೇಹಿತನಿಗೂ ಬೇನಾಮಿ ಜಮೀನಿನ ವಿಚಾರಕ್ಕೆ ಗಲಾಟೆ ನಡೆದಿದೆ. ನಂತರ ಪ್ರಜ್ವಲ್ ಡ್ರಗ್ಸ್ ನಶೆಯಲ್ಲಿದ್ದಾಗ ಆತನ ಸ್ನೇಹಿತ ಈ ವಿಡಿಯೋಗಳನ್ನ ತನ್ನ ಮೊಬೈಲ್ಗೆ ಕಳುಹಿಸಿಕೊಂಡು ಹಾಸನದ ಬಿಜೆಪಿ ನಾಯಕರಿಗೆ ನೀಡಿದ್ದಾನೆ. ಆಗಲೇ ಅಂದ್ರೆ 1 ವರ್ಷದ ಹಿಂದೆಯೇ ಪ್ರಜ್ವಲ್ ರೇವಣ್ಣ ಕೋರ್ಟ್ಗೆ ಹೋಗಿ ತನ್ನ ವಿಡಿಯೋ ಪ್ರದರ್ಶಿಸದಂತೆ ಇಂಜೆಕ್ಷನ್ ತಂದಿದ್ದಾನೆ. ಅಂದ್ರೆ ಅವರ ಕುಟುಂಬಕ್ಕೆ ಈ ಕರ್ಮಕಾಂಡ ತಿಳಿದಿದೆ. ಇನ್ನು ಜನವರಿ ತಿಂಗಳಿನಲ್ಲಿಯೇ ದೇವರಾಜೇಗೌಡ ಎಂಬಂತಹ ಬಿಜೆಪಿ ಮುಖಂಡರು ಪತ್ರಿಕಾಗೋಷ್ಠಿಯನ್ನು ನಡೆಸಿ ತನ್ನ ಬಳಿ ಪ್ರಜ್ವಲ್ ರೇವಣ್ಣನ ಪೆನ್ ಡ್ರೈವ್ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಪತ್ರವನ್ನು ಬರೆದಿದ್ದಂತಹ ಅವರು JDS ಜೊತೆ ಮೈತ್ರಿ ಮಾಡಿಕೊಳ್ಳಬೇಡಿ ಅಂತ ಹೇಳಿದ್ದಾರೆ. ಆದರೂ ಬಿಜೆಪಿ ಮೈತ್ರಿ ಮುಂದುವರೆಸಿದೆ. ಸಂದರ್ಶನವೊಂದರಲ್ಲಿ ಕುಮಾರಸ್ವಾಮಿ ಹಾಸನದ ಟಿಕೆಟ್ ಪ್ರಜ್ವಲ್ಗೆ ನೀಡಬೇಡಿ ಎಂದು ಕೆಲವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ನಮ್ಮ ತಂದೆ ಆತನನ್ನೇ ಮುಂದುವರೆಸಲು ನಿರ್ಧಾರವನ್ನು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಈ ಸಲ ಚೇಂಜ್ ಮಾಡೋದು ಒಳ್ಳೆಯದು ಕ್ಯಾಂಡಿಡೇಟ್ನ ಅನ್ನೋದು ಬಿಜೆಪಿಯಿಂದ ಪ್ರೆಷರ್ ಇದ್ದಿದ್ದು ನಿಜ. ಓಕೆ, ಬಟ್ ಫಾದರು ಮೊದಲೇ ತೀರ್ಮಾನ ಮಾಡಿಬಿಟ್ಟಿದ್ರು ಅವನ್ನೇ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ. ಬಿಜೆಪಿ ಸರ್ಕಲಲ್ಲಿ ಒಂದು 2-3 ಬಾರಿ ಭೇಟಿ ಮಾಡಿದಾಗ್ಲೂ ಇಲ್ಲ ಅಲ್ಲಿ ಸಮಸ್ಯೆ ಇದೆ ಚೇಂಜ್ ಮಾಡಿ ಅಂತಕ್ಕಂಥದ್ದು. ಬಟ್ ಫಾದರ್ ಇಲ್ಲ, ಡೋಂಟ್ ವರಿ, ಇಲ್ಲ ಕಂಫರ್ಟಬಲಿ ಗೋಯಿಂಗ್ ಟು ವಿನ್ ಆಗ್ತಿಲ್ಲ, ಐ ವಿಲ್ ಟೇಕ್ ಕೇರ್ ಅಂತ ಹೇಳಿ ಅವರೇ ತೀರ್ಮಾನ ತಗೊಂಡ್ರು. ಅಂದ್ರೆ ಈ ಲೈಂಗಿಕ ಹಗರಣ ಇಡೀ ಕುಟುಂಬಕ್ಕೆ ಮತ್ತು ಬಿಜೆಪಿಗೆ ತಿಳಿದಿದೆ. ಆದರೂ ಆತನಿಗೆ ಹಾಸನದ ಟಿಕೆಟ್ ನೀಡಿದ್ದು ಏಕೆ? ಇನ್ನು ಮೋದಿಯವರು ನೇಹಾ ಕೊಲೆಗಾರನಿಗೆ ಶಿಕ್ಷೆಯಾಗಬೇಕು ಅಂತ ಕರ್ನಾಟಕದಲ್ಲಿ ಗುಡುಗಿ ಅಬ್ಬರಿಸಿದ್ದಾರೆ. ಅದು ಸರಿ, ಆದರೆ ತಮ್ಮ ಮಿತ್ರ ಪಕ್ಷದ ವ್ಯಕ್ತಿ 300ಕ್ಕೂ ಹೆಚ್ಚು ಮಹಿಳೆಯರಿಗೆ ಲೈಂಗಿಕ ಕಿರುಕುಳವನ್ನು ಕೊಟ್ಟಿದ್ದಾನೆ. ಅದರ ಬಗ್ಗೆ ಚಕಾರವೆತ್ತುವುದಿಲ್ಲ ಏಕೆ? ಯಾಕಂತ ಹೇಳಿದ್ರೆ ಬಿಜೆಪಿ ಮತ್ತು JDSಗೆ ಮಹಿಳೆಯರ ಬಗ್ಗೆ ಯಾವುದೇ ಕಾಳಜಿ ಇಲ್ಲ. ಮಹಿಳೆಯರು ಇರುವುದೇ ಗಂಡಸರ ಸೇವೆ ಮಾಡಲು ಎಂಬಂತಹ ನೀಚ ಮನಸ್ಥಿತಿ ಅವರದ್ದು. ತಮ್ಮ ಅಧಿಕಾರವನ್ನು ಬಳಸಿ ಮುಚ್ಚಿ ಹಾಕಬಹುದು ಎಂಬ ಅಹಂಕಾರದಿಂದ ಅವನಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಒಂದು ವೇಳೆ ಆತ ಗೆದ್ದು ಬಿಟ್ಟರೆ ಈ ದೇಶದ ಪರಿಸ್ಥಿತಿ ಏನು ಅಂತ ಯೋಚಿಸಿ. ಇಂತಹ ವಿಕೃತ ಕಾಮಿಗಳ ಪಕ್ಷವನ್ನ ಜನರು ತಿರಸ್ಕರಿಸಬೇಕಾಗಿದೆ. ಪ್ರಜ್ವಲ್ ರೇವಣ್ಣನನ್ನು, ಆತನ ತಂದೆಯನ್ನು ಕೂಡಲೇ ಬಂಧಿಸಿ ಕಾನೂನು ಪ್ರಕಾರ ಶಿಕ್ಷೆ ನೀಡಬೇಕಾಗಿದೆ. ಇಂತಹ ಘಟನೆಗಳು ಸಮಾಜದಲ್ಲಿ ಮರುಕಳಿಸಿದಂತೆ ದೊಡ್ಡ ಪಾಠವಾಗಬೇಕಾಗಿದೆ.